ಬಿಜೆಪಿ ನಿರಂತರವಾಗಿ ಹೋರಾಟ ಮಾಡಿತ್ತು. ಆ ಹೋರಾಟದ ಫಲವಾಗಿ ಈಗ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇದ್ದಾರೆ. ಸರ್, ನಿರಂತರವಾಗಿ ಹೋರಾಟ ಮಾಡಿದ್ರಿ, ಅಧಿವೇಶನ ನಡೀತಾ ಇತ್ತು, ಅಧಿವೇಶನ ಒಳಗೆ ಮತ್ತು ಹೊರಗೆ ಹೋರಾಟ ಆಯಿತು. ಸರ್, ಇದೆಲ್ಲ ಯಾವ ರೀತಿಯಾಗಿ ಕಾರ್ಯರೂಪ ಆಯಿತು? ಕೊನೆಗೂ ಸಚಿವ ನಾಗೇಂದ್ರ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ತಮಗೆ ಗೊತ್ತಿದೆ, ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಅನಿರ್ದಿಷ್ಟ ಕಾಲ ಹೋರಾಟವನ್ನು ಕೈಗೆತ್ತಿಕೊಂಡಿತ್ತು. ಇಡೀ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡಿದರು. ಸದನದ ಒಳಗಡೆನೂ ಕೂಡ BJP ಹಾಗೂ JDS ಎರಡೂ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎರಡೂ ಸದನದಲ್ಲಿ ಹೋರಾಟವನ್ನು ಕೂಡ ಮಾಡಿದ್ವಿ. ಸದನದಲ್ಲಿ ಬೇರೆ ಯಾವುದೇ ವಿಚಾರ ಪ್ರಸ್ತಾಪ ಆಗೋದಕ್ಕೂ ಕೂಡ ಅವಕಾಶನ ಕೊಟ್ಟಿರಲಿಲ್ಲ. ಹಾಗಾಗಿ ಎಲ್ಲದರ ಪರಿಣಾಮವಾಗಿ ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳಿಗೆ ನಾಗೇಂದ್ರ ಅವರ ಒಂದು ರಾಜೀನಾಮೆಯನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ, ತೆಗೆದುಕೊಂಡಿದ್ದಾರೆ. ಆದರೆ ಇದು ನಮ್ಮ ಹೋರಾಟದ ಮೊದಲ ಹಂತದ ಜಯ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಸರ್, ಅಂದರೆ 187 ಕೋಟಿ ಹಗರಣ ಆಗಿತ್ತು. ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟರು ಮತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಸಚಿವ ಸ್ಥಾನ ತಗೋತಾರೆ. ಅದರ ನಂತರ ನಿಮ್ಮ ಹೋರಾಟ ಆರಂಭ ಆಗುತ್ತಂತ ಏನಂದರೆ ಸರ್, ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಾಜೀನಾಮೆ ಕೊಡ್ತಾರೆ ಅವರು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಅಂತ ಕಳಂಕಿತ ಸಚಿವನು ಮತ್ತೆ ಅವರು ಸಂಪುಟಕ್ಕೆ ಸೇರಿಕೊಳ್ಳೋದು. ನಾನು ಮುಖ್ಯಮಂತ್ರಿನ ಕೇಳೋದಕ್ಕೆ ಇಚ್ಛಪಡ್ತೇನೆ. DK ಶಿವಕುಮಾರ್ ಅವ್ರಿಗೆ ಯಾವ ಕಾರಣಕ್ಕಿಂತ ಕಳಂಕಿತ ಒಬ್ಬ ಶಾಸಕನನ್ನು ಕ್ಯಾಬಿನೆಟಿಗೆ ಸೇರಿಸ್ಕೊಂಡ್ರಿ? ನಿಮಗೆ ಗೊತ್ತಿರಲ್ವಾ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ದಲಿತ ಸಮುದಾಯಕ್ಕೆ ಇವತ್ತು ಅನ್ಯಾಯ ಆಗಿದೆ, ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿದ್ದಾರೆ ಅನ್ನುವ ಅರಿವು ಇವ್ರಿಗಿರಲಿಲ್ಲ ಮುಖ್ಯಮಂತ್ರಿಗಳಿಗೆ. ಅಂಥ ಒತ್ತಡ ಏನಿತ್ತು ಮುಖ್ಯಮಂತ್ರಿಗಳ ಮೇಲೆ ಅವನನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳೋದಕ್ಕೆ? ಇವತ್ತು ದಲಿತರ ಕಾರ್ಡನ್ನು ಪ್ಲೇ ಮಾಡ್ತೀರ ನೀವು. ಹಾಗಾದರೆ ಏನು ಬರೆದಿದ್ರು ಅಲ್ಲಿ ಚಂದ್ರಶೇಖರ್ ಅವರು ಅಧಿಕಾರಿಗಳು? ತನ್ನ ಡೆತ್ ನೋಟಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರು, ಮಂತ್ರಿ ಆಗಿರುವಂತಹ ನಾಗೇಂದ್ರ ಅವರ ಮೌಖಿಕ ಆದೇಶದ ಮೇರೆಗೆ ಈ ಹಣ ವರ್ಗಾವಣೆ ಆಗಿದೆ. ಯಾರು ಬರೆದಿದ್ದು? ಚಂದ್ರಶೇಖರ್, ಒಬ್ಬ ಪ್ರಾಮಾಣಿಕ ಅಧಿಕಾರಿ. ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ ಅವನ ಮೇಲೆ ಯಾವ ರೀತಿ ಒತ್ತಡ ಇತ್ತು? ಹಾಗಾದರೆ ಯಾವ ರೀತಿ ತೊಂದರೆನ ಅನುಭವಿಸ್ತಾ ಇದ್ದ? ಹಾಗಾದರೆ ಪಾಪ ಹೇಳ್ಕೊಳ್ಳೋಕ್ಕೆ ಗೊತ್ತಿಲ್ಲ ಇವತ್ತು ಚಂದ್ರಶೇಖರ್ ಅವರು. ಹಾಗಾಗಿ ನಮ್ಮ ಹೋರಾಟ ದಲಿತರ ಪರವಾಗಿದ್ದಂಥ ಹೋರಾಟ, ದಲಿತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿಯಾಗಿ ಹೋರಾಟವನ್ನು ಮಾಡಿದ್ದೇವೆ.